ಸೈಡ್ ನೆನ್ಸ್ಕೊಂಡ್ ತಿನ್ನಕ್ ಕೂಡ ಏನು ಬೇಡ. ಸಖತ್ ಅಂದ್ರೆ ಸಖತ್ ಟೇಸ್ಟಿ ಆಗ್ಯಾದ. ಎಸ್ ಗೈಸ್, ನೋಡ್ರಿ ಎಷ್ಟು ಸಖತ್ತಾಗಿ ಆಗಿದಾವ ಅಂತ ಹೇಳ್ಬಿಟ್ಟು. ಅದು ಕೂಡ ಹೆಲ್ದಿ, ಫುಲ್ ಪನ್ನೀರ್ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಎಲ್ಲ ಹೆಲ್ದಿ ಅಂತ ನಿಮಗೆ ಗೊತ್ತದ. ಸೊ ನೋಡೋಣ ಓಪನ್ ಮಾಡಕ್ ಬರುತ್ತಾ ಅಂತ. ಎಸ್ ಗೈಸ್, ಓಪನ್ ಮಾಡಿದ್ರೆ ಒಳಗಡೆ ಈ ತರ ಬರ್ರಿ ನೋಡೋಣ. ಅದು ಪಾಲಕ್ ಬಳಸ್ಕೊಂಡ್ ಮಾಡೋದ್ರಿಂದ ಗ್ರೀನ್ ಗ್ರೀನ್ ಇರ್ತಾವ್ರಿ ಪರೋಟ. ಮಾಡೋಣ್ರಿ ಹೆಂಗಿರ್ತದಂತ ನೋಡೋಣಂತ್ರಿ. ಇನ್ನು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನ ನೋಡಕತ್ರಿ ಅಂದ್ರ ಫಸ್ಟ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು. ಇನ್ನು ಇಲ್ಲಿ ಗೋಧಿ ಹಿಟ್ಟನ್ನ ಪಾಲಕ್ನ ಬಳಸ್ಕೊಂಡು ನಾದ್ಕೊಳ್ಳೋದ್ರಿಂದ ಫಸ್ಟಿಗೆ ನಾನು ಪಾಲಕ್ನ ಒಂದು ಅರ್ಧ ಕಟ್ಟಷ್ಟು ಬಿಸಿನೀರಿಗೆ ಹಾಕೊಂಡು ಮತ್ತೆ ಅದನ್ನ ತಣ್ಣೀರಲ್ಲಿ ಎತ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ಕೊತ್ತಂಬರಿ, ಅದಾದ್ಮೇಲೆ ಪಾಲಕ್ ಮತ್ತೆ ಬೆಳ್ಳುಳ್ಳಿ, ಉಪ್ಪು ಇದಿಷ್ಟನ್ನು ಗ್ರೈಂಡ್ ಮಾಡಾದ್ಮೇಲೆ ತಗೊಂಡಿರುವಂತ ಗೋಧಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಕಲಿಸ್ಬೇಕು. ಸೊ ಇವಾಗ ಒಂದ್ ಕಡೆ ಇದನ್ನ ಕಲಸಿ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ಬೇಕ್ರಿ. ಒಂದು 5 to 10 minutes ರೆಸ್ಟ್ ಮಾಡಕ ಬಿಡ್ಬೇಕು ಇದನ್ನ. ಇನ್ನು ಸ್ಟಫಿಂಗ್ಗೋಸ್ಕರ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತ ಅಂದ್ರೆ, ಹೇಳಿರುವಂಗ ಪನ್ನೀರ್ ಮತ್ತೆ ಪಾಲಕ್ ಪರೋಟ ಅಲ್ಲ. ಸೊ ಹಂಗಾಗಿ ಆನಿಯನ್ ಮತ್ತೆ ತುರ್ದಿಟ್ಕೊಂಡಿರುವಂತ ಪನ್ನೀರ್ ತಗೊಂಡಿದ್ದೀನಿ ಇಲ್ಲಿ. ಇನ್ನು ಒಗ್ಗರಣೆಗೋಸ್ಕರ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು, ಆನಿಯನ್ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕ್ರಿ, ಕಲರ್ ಚೇಂಜ್ ಆಗೋ ತನಕ. ಆಮೇಲೆ ಪನ್ನೀರ್, ಗರಂ ಮಸಾಲ ಮತ್ತೆ ಉಪ್ಪು ಮತ್ತೆ ಅರಿಶಿನ ಪುಡಿ. ಖಾರ ಏನ್ ಬೇಡ, ಯಾಕಂದ್ರೆ ಪಾಲಕ್ ನಾವು ರುಬ್ಕೋಬೇಕಾದ್ರೆ ಆಲ್ರೆಡಿ ಮೆಣಸಿನಕಾಯಿ ಹಾಕೊಂಡ್ಬಿಟ್ಟಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್, ಸ್ಪೈಸಿ. ಇದನ್ನ ತಿನ್ನುವಾಗ ಸೈಡಿಗೆ ನಮಗೆ ನೆನ್ಸ್ಕೊಳ್ಳಕ್ ಕೂಡ ಏನು ಬೇಡ. ಇನ್ನು ಸ್ವಲ್ಪ ಒಂದು ಮೀಡಿಯಂ ಸೈಜ್ ಅಷ್ಟು ಚಪಾತಿನ ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗ್ ಅಂದ್ರೆ ಪನ್ನೀರ್ ಸ್ಟಫಿಂಗ್ ನ ಫಿಲ್ ಮಾಡಿಕೊಂಡು ಈ ತರ ನಾನು ಮಾಡ್ತಾ ಇದ್ದೀನಲ್ರಿ, ಈ ತರ ಅದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಸಾಕು. ಇನ್ನು ಇವಾಗ ಒಂದ್ಸತಿ ಹಿಟ್ಟಲ್ಲಿ ಅದ್ಕೊಂಡು ನಿಧಾನವಾಗಿ ಲಟ್ಟಿಸ್ಬೇಕು. ಯಾಕಪ್ಪ ಅಂತ ಅಂದ್ರೆ ಸ್ಟಫಿಂಗ್ ಏನ್ ಇಟ್ಟಿರ್ತೀವಲ್ರಿ ಒಳಗಡೆ, ಅದು ಹೊರಗಡೆ ಬರೋ ಚಾನ್ಸಸ್ ಕೂಡ ಇರ್ತದ. ಸೊ ಈ ತರ ಎರಡೂ ಕಡೆ ಆಯಿಲ್, ತುಪ್ಪ, ಬೆಣ್ಣೆ ಇದ್ಯಾವುದ್ರಲ್ಲಿ ಒಂದಾದ್ರೂ ಹಚ್ಕೊಂಡು ನೀವು ಕ್ಲೀನ್ ಆಗಿ ಎರಡು ಸೈಡ್ ಬೇಯಿಸ್ಕೊಂಡ್ಬಿಟ್ರೆ ಸೂಪರ್ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ನೋಡ್ರಿ. ಇನ್ನು ಇದು ವೇಟ್ ಲಾಸ್ ಮಾಡೋರಿಗೆ ತುಂಬಾ ಈಸಿ. ಯಾಕಪ್ಪ ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತದ. ಯಾಕಪ್ಪ ಅಂದ್ರೆ ಪ್ರೋಟೀನ್ ರಿಚ್ ಪರೋಟ ಆಗಿರ್ತದ. ಇನ್ನು ನಿಮ್ಗೇನಾದ್ರೂ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡ್ರಿ. ಆಬ್ವಿಯಸ್ಲಿ ಗೋಧಿ ಹಿಟ್ಟಿರ್ತದ, ಪಾಲಕ್ ಅಂತ ಮಾರ್ಕೆಟಿಂದ ತಂದೆ ತರ್ತೀವಿ. ಇನ್ನೇನು ಪನ್ನೀರ್ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ನೀವು. ಇಲ್ಲ ಅಂತ ಅಂದ್ರೆ ಔಟ್ಸೈಡ್ ಇಂದ ತಂದ್ಕೊಂಡು ಟ್ರೈ ಮಾಡ್ಬೋದು. ಫುಲ್ ಎಕ್ಸೈಟ್ ಆಗಿದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು ಕೂಡ ಈ ರೆಸಿಪಿನ. ಟ್ರೈ ಮಾಡಬೇಕು. ವಾವ್, ಗಾಯ್ಸ್ ಅಲ್ಟಿ ಅಂತ ಹೇಳ್ಬೋದು. ಆಮೇಲೆ ಇದ್ರ ಕಾಂಬಿನೇಷನ್ ಏನು ಬೇಡವೇ ಬೇಡ ನಿಮ್ಗೆ. ಬಿಕಾಸ್ ಆಫ್ ನಾನು ಆನಿಯನ್ ಪನ್ನೀರ್ ಫ್ರೈ ಮಾಡಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ, ಅದಾದ್ಮೇಲೆ ಗರಂ ಮಸಾಲ ಹಾಕಿದ್ದೀನಿ, ಆಮೇಲೆ ಪಾಲಕ್ನ ಗ್ರೈಂಡ್ ಮಾಡ್ಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸೊ ಎಲ್ಲ ಇದೆ. ಸೈಡ್ ನೆನ್ಸ್ಕೊಂಡ್ ತಿನ್ನಕ್ ಕೂಡ ಏನು ಬೇಡ. ಸಖತ್ ಅಂದ್ರೆ ಸಖತ್ ಟೇಸ್ಟಿ ಆಗ್ಯಾದ.